ಕರ್ನಾಟಕದ ವಿಚಾರದಲ್ಲಿ ಮತ್ತೆ ಕಾಲ್ ಕೆರ್ಕೊಂಡು ಕೇರಳ ಜಗಳಕ್ಕೆ ಬರ್ತಾ ಇದೆ. ಕನ್ನಡ ಭಾಷಾ ವಿಚಾರದಲ್ಲಿ ಪಿಣರಾಯಿ ಸರ್ಕಾರ ಕಿರಿಕ್ ಮಾಡ್ತಾ ಇದೆ. ನೋಡಿ, ಕೋಗಿಲು ಕ್ರಾಸ್ ಬಳಿ ನಡೆದಂತಹ ಅಕ್ರಮ ಮನೆಗಳನ್ನು ತೆರವುಗೊಳಿಸಿದಂತ ವಿಚಾರದಲ್ಲಿ ಒಂದ್ಸಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿತ್ತು. ಬಟ್ ಈಗ ಕನ್ನಡ ಭಾಷೆಯ ವಿಚಾರದಲ್ಲಿ ಪಿಣರಾಯಿ ಸರ್ಕಾರ ಕಿರಿಕ್ ತೆಗಿತಾ ಇದೆ. ಸುದೀರ್ಘ ಪೋಸ್ಟ್ ಬಳಿಕ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದಾರೆ. ಪೋಸ್ಟ್ಗಳನ್ನು ಕೂಡ ಹಾಕಿದ್ರು. ಗಡಿನಾಡು ಕಾಸರಗೋಡಿನಲ್ಲಿ ಕನ್ನಡಿಗರ ಪ್ರಾಬಲ್ಯ ಇದೆ, ಆದರೂ ಭಾಷಾ ನೀತಿ ಉಲ್ಲಂಘಿಸೋ ಪ್ರಯತ್ನ ಇದು ಅಂತ ಉಲ್ಲೇಖ ಮಾಡಿದ್ದಾರೆ. ನಿಮ್ಮ ಮಲಯಾಳಂ ಭಾಷಾ ಮಸೂದೆಯ ಬಗ್ಗೆ ನನ್ನ ಕಳವಳ ಇದೆ. ಒಬ್ಬರ ಭಾಷೆ ಇನ್ನೊಬ್ಬರ ಮೇಲೆ ಹೇರಿಕೆಯಾಗಬಾರ್ದು. ಕೇರಳ ಸರ್ಕಾರ ಪ್ರಸ್ತಾವಿತ ವಿಧಾನವನ್ನ ಮರುಪರಿಶೀಲಿಸಬೇಕು ಅಂತೇಳಿ ಪತ್ರ ಬರೆದಿದ್ದಾರೆ. ಇದು ಸಂವಿಧಾನ ವಿರೋಧಿ ಅಂತ ಕೇರಳ ಸಿಎಂಗೆ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕದ ಮೇಲೆ ಕೇರಳದಿಂದ ಮತ್ತೆ ದಬ್ಬಾಳಿಕೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ. ಮತ್ತೆ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡ್ತಾ ಮಲಯಾಳಿ ರಾಜ್ಯ. ಕೋಗಿಲು ಲೇಔಟ್ ವಿಚಾರದಲ್ಲಿ ಕೇರಳ ಕಾಲು ಕೆರೆದುಕೊಂಡು ಕರ್ನಾಟಕದ ತಂಟೆಗೆ ಬಂದಿತ್ತು. ಮನೆಗಳು ನೆಲಸಮ ಮಾಡಿದಾಗ ಅಲ್ಲಿಗೆ ತಮ್ಮ ಶಾಸಕರ ನಿಯೋಗ ಕಳುಹಿಸಿ ರಾಜಕೀಯವನ್ನ ಮಾಡಿತ್ತು. ಇದಕ್ಕೆ ರಾಜ್ಯದ ನಾಯಕರು ಕೆಂಡ ಕಾರಿದ್ರು. ಈಗ ಮತ್ತೆ ಕರ್ನಾಟಕದ ತಂಟೆಗೆ ಎಂಟ್ರಿ ಕೊಟ್ಟಿದೆ ಕೇರಳ, ಅದು ಡೈರೆಕ್ಟ್ ಆಗಿ ಭಾಷಾ ವಿಚಾರಕ್ಕೆ. ಕೇರಳದಲ್ಲಿರೋ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡಲು ಕೇರಳ ಸರ್ಕಾರ ಮುಂದಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಿ ಕಲಿಕೆಯನ್ನ ಕಡ್ಡಾಯಗೊಳಿಸುವ ಮಸೂದೆ ತರಲು ಮುಂದಾಗಿದೆ. ಇದರಿಂದ ಗಡಿನಾಡ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸಾವಿರಾರು ಕನ್ನಡಿಗರು ಆತಂಕಕ್ಕೆ ಒಳಗಾಗಿದ್ದಾರೆ. ಮಾತೃಭಾಷೆ ಕನ್ನಡವಾಗಿರುವ ಮಕ್ಕಳನ್ನ ಕನ್ನಡ ಕಲಿಕೆಯಿಂದ ದೂರ ಮಾಡುವ ಕ್ರಮ ಸರಿಯಲ್ಲ ಎಂದು ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸುದೀರ್ಘವಾಗಿ ಪೋಸ್ಟ್ ಮಾಡಿ ಕೇರಳ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಖಂಡಿಸಿದ್ದಾರೆ. ನಮ್ಮ ಕನ್ನಡಿಗರಿಗೆ ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ. ಸೊ ಅದು ಮತ್ತೆ ಕೇರಳ ಇತಿಹಾಸ ಇದೆ. ಇತಿಹಾಸ ಇದ್ದಾಗ ಅವರು ಅದನ್ನು ಕೇರಳದವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಕ್ರಮ ತಗೊಳ್ಬೇಕು. ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ. ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಕಡ್ಡಾಯ ಎಂಬ ಮಸೂದೆ ತರುತ್ತಿದ್ದು, ಇದು ಭಾಷಾ ಅಲ್ಪಸಂಖ್ಯಾತರ ಹಕ್ಕು ದಮನ ಮಾಡುವ ಕೆಲಸನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕನ್ನಡ ಮಕ್ಕಳನ್ನ ರಕ್ಷಿಸಿ ಎಂದು ಕೇಸರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಖಂಡಿಸಿದ್ದಾರೆ. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ, ಬಹಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳಿರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದ್ರೆ ಸಾಲದು. ಶುದ್ಧ ಕನ್ನಡದ ಪದಗಳು ಇಂದು ಕೂಡ ಉಳಿದಿದೆ. ಆದರೆ ಈಗ ಕಾಸರಗೋಡು ಯಾವಾಗ ತಾಲೂಕಿನಿಂದ ಜಿಲ್ಲೆ ಆಯಿತಾ ಅವೆಲ್ಲ ಮಲಯಾಳೀಕರಣ ಆಗ್ತಾ ಇದೆ. ಆ ಕನ್ನಡದ ಹೆಸರುಗಳು ಕಾಣೆ ಆಗ್ತಾ ಇವೆ. ಅದಕ್ಕೆ ಪೂರಕವಾಗಿ ಇಂಥ ಒಂದು ಅಧಿನಿಯಮವನ್ನು ಅವರು ತಂದಾಗ ಅಲ್ಲಿ ಇರುವ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಮಲಯಾಳಂ ಇದು 6ನೇ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸೆಕ್ಟರ್ ಅಂತ ಇದೆ. ಅದರಲ್ಲಿ ಮಲಯಾಳಂ ಶಲ್ ಬಿ ಕಂಪಲ್ಸರಿ, ರಿಪೀಟೆಡ್, ಮಲಯಾಳಂ ಶಲ್ ಬಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗವರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು 10th ಸ್ಟ್ಯಾಂಡರ್ಡ್. ಇನ್ನು ಈ ಮಲಯಾಳಂ ಭಾಷಾ ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕೇರಳದಾದ್ಯಂತ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವ ಮಸೂದೆ ಇದಾಗಿದ್ದು, 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲೂ ಮಲಯಾಳಂ ಪ್ರಥಮ ಭಾಷೆಯಾಗಿರಲಿದೆ. ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಗೊಳಿಸಲಾಗ್ತಿದ್ದು, 2016ರಲ್ಲೇ ಭಾಷಾ ಮಸೂದೆಯನ್ನ ಕೇರಳ ಸರ್ಕಾರ ಮಂಡಿಸಿತ್ತು. ಭಾಷಾ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ ಎಂದು ಅಂದಿನ ಗವರ್ನರ್ ತಿರಸ್ಕರಿಸಿದ್ರು. ಬಳಿಕ ಮಸೂದೆಯನ್ನ ಕೆಲ ತಿದ್ದುಪಡಿ ಮಾಡಿದ ಕೇರಳ ಸರ್ಕಾರ ಭಾಷಾ ಅಲ್ಪಸಂಖ್ಯಾತರ ಹಿತ ರಕ್ಷಿಸುತ್ತೇವೆ ಎಂದು ವಾದಿಸಿ ಮತ್ತೆ ಮಸೂದೆ ಜಾರಿಗೆ ನಿರ್ಧರಿಸಿದ್ದಾರೆ. ಇದಕ್ಕೆ ಕರ್ನಾಟಕದ ವಿರೋಧವೇಕೆ ಅನ್ನೋದನ್ನ ನೋಡೋದಾದ್ರೆ, ಈ ಮಸೂದೆಯಿಂದ ಕನ್ನಡ ಮಾಧ್ಯಮ ಕಲಿಯುತ್ತಿರುವ ಮಕ್ಕಳಿಗೆ ತೊಂದರೆಯುಂಟಾಗುತ್ತೆ.
ಕಾಸರಗೋಡು ಮಂಜೇಶ್ವರದಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಬರುತ್ತೆ. ಕನ್ನಡ ಕಲಿಯೋ ಮಕ್ಕಳಿಗೆ ಇಷ್ಟವಿಲ್ಲದಿದ್ರೂ ಮಲಯಾಳಂ ಕಲಿಯಬೇಕಾಗುತ್ತೆ. ಇದು ಮಕ್ಕಳ ಮೇಲೆ ಮಲಯಾಳಂ ಹೇರಿಕೆಯಾಗುತ್ತೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದ್ದು ಸಂವಿಧಾನ ನೀಡಿರುವ ಭಾಷೆಯ ಹಕ್ಕಿನ ಉಲ್ಲಂಘನೆ ಎಂಬ ಆರೋಪ ಕೇಳಿಬರ್ತಿದೆ. ಕನ್ನಡಿಗರು ಮಾತೃಭಾಷೆ ಕಲಿಯುವ ಅವಕಾಶದಿಂದ ವಂಚಿತರಾಗ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅವರ ಮಾತೃಭಾಷೆ ಕಲಿಯೋ ಸ್ವಾತಂತ್ರ್ಯವಿದೆ. ಒಟ್ನಲ್ಲಿ ಕೇರಳ ಸರ್ಕಾರ ಮತ್ತೆ ಕರ್ನಾಟಕದ ತಂಟೆಗೆ ಬಂದಿದ್ದು ಇದಕ್ಕೆ ನಮ್ಮ ಸರ್ಕಾರ ಹೇಗೆ ತಿರುಗೇಟು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.